ಇದೇನೇ ಇದು? ಈ ಸರಿ ರಾತ್ರಿನಾಗೆ ಹಿಂಗ್ ಬಂದ್ ನಿಂತಿದೀಯಾ? ಏನಾಯ್ತವ್ವ? ಅಮ್ಮ, ಹಲೋ ಅಹಲ್ಯ, ಎತ್ತಿದ್ಯಾ? ಬಿಟ್ಟು ಹೋದ್ರಲ್ಲ, ಪಾರ್ಟಿ ಮಾಡ್ತಾ ಇದ್ದೀನಿ. ಅಣ್ಣನ ಹತ್ರ ಒಂದು ವಿಷಯ ಹೇಳಬೇಕಿತ್ತು, ಹೇಳ್ತೀಯಾ ಪ್ಲೀಸ್? ಓ, ನನಗೋಸ್ಕರ ಅಲ್ಲ ನೀವು ಫೋನ್ ಮಾಡಿದ್ದು? ಸಾವಿತ್ರಿ ಮಿಸ್ ಆಗೋಗಿದ್ದಾಳೆ. ಈ ವಿಷಯ ಅಣ್ಣನ್ ತಿಳಿಸ್ಬೇಕು, ತಿಳಿಸ್ತೀಯಾ? ಈಗ ಮಿಸ್ಸಸ್ ಅಲ್ಲ ಅಂದಮೇಲೆ ಮಿಸ್ಸೇ ಬಿಡಿ. ಆಗತ್ತೋ ಇಲ್ವೋ? ಅವರು ರೂಮಲ್ಲಿದ್ದಾರೆ. ಆಯ್ತು, ಎಬ್ಸಿ ಮಾತಾಡು. ಮಂಜರಿನೂ ಅಲ್ಲೇ ಇದ್ದಾಳೆ. ಯಾವ ಸ್ಥಿತಿಲಿದ್ದಾರೋ ಏನೋ. ಥು, ಅಸಹ್ಯ. ಸಾವಿತ್ರಿ, ಅಳಿಯಂದ್ರ ತಾವ ಜಗಳ ಆಡ್ಕೊಂಡು ಮುನ್ಸ್ಕೊಂಡ್ ಬಂದೇನೆ. ಅದೆಲ್ಲ ಆಮೇಲೆ ಹೇಳೋವಂತೆ. ಬಾ, ಒಳಿಗ್ ಬಾ. ಬಾ ಗಣೇಶ. ನಿಂತ್ಕೋ. ಗಂಡನ ಜೊತೆ ಕಿತ್ತಾಡ್ಕೊಂಬಂದಿದ್ರೆ ನಿನಗೆ ಈ ಮನೆಯಾಗ ಜಾಗ ಇಲ್ಲ. ಅಯ್ಯ, ಅದ್ ಯಾಕೆ ಹಿಂಗಾಡಿ ಅಂತೀನಿ. ಹೋಗು ಹೋಗು ಅಂದ್ರೆ ಎಲ್ಲೋಯ್ತು ನನ್ ಮಗಿ? ಎಲ್ಲಿಂದ ಬಂದಿದ್ಲು ಅಲ್ಲಿಗೆ. ತಪ್ಪು ಮಾಡಿ ತವ್ರಿಗೆ ಬರಬಾರ್ದು. ನ್ಯಾಯ ಪಂಚಾಯ್ತಿ ಮಾಡೋ ಟೈಮ್ ಆಯ್ತು. ತಪ್ಪು ಮಾಡಿ ಗಂಡನ ಮನೆ ಬಿಟ್ಟು ಬಂದವಳಿಗೆ ಈ ಮನೆಯಾಗ ಜಾಗ ಇಲ್ಲ. ನಡಿಯ ನಡಿಯ. ಅಪ್ಪ, ಅಕ್ಕಂದೇನು ತಪ್ಪಿಲ್ಲ. ಅಕ್ಕಂದೇನು ತಪ್ಪಿಲ್ಲ, ಅಕ್ಕಂದೇನು ತಪ್ಪಿಲ್ಲ, ಅಷ್ಟೇ ನಂಗೆ ಗೊತ್ತಿಲ್ಲ. ಅತ್ತೆ, ನೀನ್ ರೆಸ್ಟ್ ತಗೋತಾ ಇರು, ನಾ ಹೋಗಿ ಬರ್ತೀನಿ. ಅಹಲ್ಯ ಏನ್ ಹೇಳಿದ್ಲು? ಅಣ್ಣ ನಾವು ಅನ್ಕೊಂಡಿರೋಕ್ಕಿಂತ ಕೆಳಮಟ್ಟಕ್ಕಿದ್ದಾನೆ. ಅವನ್ನ ಅಣ್ಣ ಅನ್ನಕ್ಕೂ ಅಸಹ್ಯ ಆಗುತ್ತೆ. ಅದಕ್ಕೆ ನೀನ್ ಎಲ್ಲಿಗೆ ಹೋಗ್ತೀಯಪ್ಪ? ಸಾವಿತ್ರಿನ ನಾನೇ ಹುಡುಕ್ತೀನಿ. ಎಲ್ಲಿ ಅಂತ ಹುಡುಕ್ತೀಯ? ಎಲ್ಲಿ ಅಂತ ಗೊತ್ತಿದ್ರೆ ಹುಡುಕೋದೇನ್ ಬಂತು? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ದುಡುಕ್ತಾ ಇದೆಯಾ ಹರಿ? ನೀನ್ ದುಡುಕ್ತಾ ಇದೆಯಾ? ಹಾಗಂತ ತಡ ಮಾಡೋ ಹಾಗೂ ಇಲ್ವಲ್ಲ ಅತ್ತೆ. ಒಂದ್ ದಾರಿ ಇದೆ. ಏನು? ಭವಾನಿ ಅಮ್ಮ. ನೀನ್ ಮಾಡಿದ್ ಕರೆಕ್ಟಾಗೇ ಇದೆ. ಮನೆ ಯಜಮಾನಿ ಆಗ್ಬೇಕು ಅಂದ್ರೆ ಮನೆಯವ್ರನ್ನ ಓಡಿಸಿದ್ರೆ ಅದು ಮನೆ ಯಜಮಾನನ್ನೂ ದಕ್ಕಿಸ್ಕೋಬೇಕು. ಆಗ್ಲೇ ಅಲ್ವಾ ಮನೆ ಯಜಮಾನ್ಗೆ ಪಟ್ಟ ಸಿಗೋದು. ಪ್ಲೀಸ್ ಅಹಲ್ಯ, ನಾನು ಹಿಂಗೆ ಹೇಳಿರ್ಲಿಲ್ವಾ? ನಾನೆಲ್ಲ ಯಾವುದು ಬೇಕಿರ್ಲಿಲ್ಲ. ಬೇಕಿಲ್ಲ ಬೇಕಿಲ್ಲ ಅಂತಾನೆ ಎಲ್ಲ ದಕ್ಕಿಸ್ಕೊಂಡ್ಬಿಟ್ಟೆ. ಏನಾದ್ರೇನ್ ಬಿಡು, ನನಗ್ ಬೇಕಾಗಿರೋದು ನಂಗೆ ಸಿಕ್ಕಿಲ್ವಲ್ಲ. ಇದು ನನ್ನನೆ ಬರಹ. ಯಾರು ಏನಂದ್ರು? ನಿನ್ ಭಾವನೆ ಸಾವಿತ್ರಿ ಹೋಗೋದ್ರ ಅಥವಾ ಇವಳೇ ಅಂದು ಆಡಿ ಬಂದ್ಲೋ? ಮಗಳು ನೀನು ತಿಳಿ ನೀರ್ ನಂಗಿರೋ ಮಗಿ ಮನ್ಸನ್ನ ಏನೇನೋ ಹೇಳ್ತಿ ಅಡಿಸ್ಬೇಡ. ಸುಮ್ಕಿರ. ಹೌದಾ? ಅವನು ಕೇಳಬಾರ್ದ? ಸರಿ, ಫೋನ್ ಎತ್ತಿಟ್ಕೊಂಡಿದ್ಯಲ್ಲ, ಕೊಟ್ಬಿಡು. ಅಳಿಯಾದ್ರೆ ನಾನೇ ಫೋನ್ ಮಾಡ್ತೀನಿ. ಬೇಡ, ನನ್ ಫೋನ್ ಕೊಟ್ಬಿಡು, ಇಲ್ಲಾದ್ರೂ ಬುರಿ ಹಾಕ್ಬಿಡ್ತೀನಿ. ಕೊಡೆ ಫೋನ್ ಕೊಡು. ಕೊಡೆ. ಹಲೋ, ಹೊತ್ತು ಗೊತ್ತು ಏನಿಲ್ವಾ? ಅಲ್ಲ ಪವಿತ್ರಿ ನಡುರಾತ್ರಿ ಮನೆಗೆ ಬಂದ್ಲು. ಏನೋ ಎಡವಟ್ಟಾಗೈತೆ ಅನ್ನಿಸ್ತು. ಅದಕ್ಕೆ ನನಗೆ ಯಾಕೆ ಫೋನ್ ಮಾಡ್ತಿದ್ದೀರಾ? ಬಂದು ಕೂತಿದ್ದಾಳೆ ನಿಮ್ಮ ಸುಪುತ್ರಿ ಅಂತ ಹೇಳ್ತಾ ಇದ್ದೀರಲ್ಲ, ಅವಳು ಹೇಳಿ. ಅವಳು ಬಾಯ್ ಬಿಡ್ತಿಲ್ಲ. ಅವಳೇನೇ ತಪ್ಪು ಮಾಡಿರಲಿ, ನಾವು ದೊಡ್ಡವರು. ಸಹಿಸ್ಕೊಂಡು ಕ್ಷಮಿಸ್ಕೊಂಡು ಇಲ್ಲೇ ಇಟ್ಕೋತೀನಿ. ಕೂತ್ಗೆ ತಂದಿದ್ದಾಳೆ, ನಾಳೆ ಪೂರ್ತಿ ಮುಳುಗಿಸ್ಬಿಡ್ತಾಳೆ ಅಷ್ಟೇ.